2 ಲಕ್ಷದಿಂದ 4.5 ಲಕ್ಷ 5 ಲಕ್ಷ 8 ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ. ಈಗ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ, ಬಿ ಖಾತೆಯಿಂದ ಎ ಖಾತೆಗೆ. ಅದರಿಂದ 10-15 ಸಾವಿರ ಕೋಟಿ ವಸೂಲಿ ಮಾಡ್ತಾರೋ, ಇದು ಜನತೆ ಉಡುಗೊರೆ ಕೊಡ್ತಾರೋ ಇಲ್ಲ ಆ ಬಿ ಖಾತಾ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ. ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ ಅಂತೆ, 5 ಗ್ಯಾರಂಟಿ ಕೊಟ್ಟಾಯ್ತು, ಈಗ 6ನೇ ಗ್ಯಾರಂಟಿ ಈ ಥರ ಹೇಳ್ತಾರೆ. ಬರೀ ದುಡ್ಡನ್ನು ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಓಲಿ ಬಳಕೆ ಸರಿಯಾಗಿ ಮಾಡ್ತಾರೆ. ಇದೆಲ್ಲ ಮಾತಾಡಬೇಕು ಅಂದ್ರೆ ಭಾಳ ವಿಷಯ ಮಾತಾಡ್ಬೋದು. ಯಾರು ಬಿಡಿ, ನಾನೆಲ್ಲಿಂದ ಇಂಡಸ್ಟ್ರಿ ತರೋಕ್ಕಾಯ್ತದಪ್ಪ, ನಾನು ಇಂಡಸ್ಟ್ರಿ ತರೋಕ್ಕಾಯ್ತದ? ಒಂದು ನಿಮಿಷ ಅವ್ರಿಗೆ ಏನಾದರೂ ಒಂದು ನಿಮಿಷ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಭಾಳ ದೊಡ್ಡರಿದ್ದಾರೆ ಅವರೆಲ್ಲ, ಭಾಳ ಬುದ್ಧಿವಂತರು ಇದ್ದಾರೆ ಅವರೆಲ್ಲ. ನಾವು ಅಷ್ಟು ಬುದ್ಧಿವಂತರಲ್ಲ, ಅವರೇ ಬುದ್ಧಿವಂತರು. ಈಗ ನಾನು ಕಾರ್ಖಾನೆ ತರೋಕ್ಕಾಗತ್ತಾ? ಅದರ ಪರ್ವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ? ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ. ಇವತ್ತು ಪ್ರಧಾನಮಂತ್ರಿ ಹೋಗಿ 13,000 ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ. ಇವೆಲ್ಲ ನೋಡಿದಾಗ ನಮಗೆ ಕರಳು ಕಿತ್ತು ಬರುತ್ತೆ, ನಮ್ಮ ರಾಜ್ಯ ಏನಾಗ್ತಿದೆ ಅಂತ ಹೇಳಿ. ಮಾತಾಡೋದಕ್ಕೆ ಮಾತಾಡ್ಬೋದು, ನಾನೇನು ಮಾಡೋಕ್ಕಾಗುತ್ತೆ? ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ DC ಅವ್ರಿಗೆ ಎಷ್ಟು ಬಾರಿ ಕೇಳಿದ್ದೀನಿ ಐಡೆಂಟಿಫೈ ಮಾಡಿ ಅಂತ. ಲ್ಯಾಂಡ್ ಇಲ್ಲ, ಪರಿಸ್ಥಿತಿಗಳು. ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು, ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ CM ಏನು ಹೇಳ್ತಾರೆ, ಹೋಗಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ, ನಾವೇನಿಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ. ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ? ಅದರಿಂದ ಇಲ್ಲಿ ಈ ಚರ್ಚೆಗಳಿದೆಯಲ್ಲ, ಇವ್ರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ಏನೋ ಹೇಳ್ತಾರೆ, ಹೇಳ್ಕೊಳ್ಳಿ, ನಬ್ಬ ಬುದ್ಧಿವಂತರುಗಳಿದ್ದಾರೆ, ಮಾತಾಡ್ತಾರೆ. ನಮಗೆ ಕುಮಾರಸ್ವಾಮಿ ಒಬ್ಬನಿಗಲ್ಲ, 5 ಜನ ಮಂತ್ರಿಗಳಿಲ್ವಾ? ಯಾರನ್ನ ಕರೆದು ಮಾತಾಡೋ ಹೋಗಲಿ, ನಮ್ಮನ್ನು ಬೇಡ, ಇನ್ನು ಬೇರೆ ಮಂತ್ರಿಗಳಿಲ್ವ? ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ? ದೇಶದನೇ ಮೆಚ್ತಾ ಇಲ್ವಾ? ಈಗ ಅಭಿವೃದ್ಧಿ ಅವ್ರು ಮಾಡ್ತಾ ಇರೋದಕ್ಕೆ ಬೆಂಗಳೂರು ನಗರದ ಗುಂಡಿ ಹೋಗಲಿ, ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿವಿಗಳಲ್ಲಿ. ನೆನ್ನೆ ನಾರ್ತ್ ಕೇಂದ್ರದ್ದು ತೋರಿಸ್ತಾ ಇದ್ರು, ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ. ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚಕ್ಕಾಗಲಿಲ್ಲ ಮಳೆಗಾಲದಲ್ಲಿ. ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಏನು ಅಭಿವೃದ್ಧಿ ಮಾಡೋರೆ? ಮೊನ್ನೆ ತಪ್ಪು ತಿಳ್ಕೋಬೇಡಿ, ಮೊನ್ನೆ ಒಬ್ಬರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ರು ನನಗೆ, ನನ್ನ ಆರೋಗ್ಯ ವಿಚಾರಿಸ್ಲಿಕ್ಕೆ. ಅವ್ರು ಹೇಳ್ತಾ ಇದ್ರು 2018ರಲ್ಲಿ ಸಿದ್ದರಾಮಯ್ಯವ್ರು ನೆನ್ನೆ ಹೇಳಲಿಲ್ವ ಅಲ್ಲಿ ಹಾಸನದಲ್ಲಿ, JDS ಸರ್ಕಾರ, ನನ್ನ JDSದು ಸ್ವತಂತ್ರ ಸರ್ಕಾರ ಎಂದೂ ಇರಲೇ ಇಲ್ಲ. ದೇವೇಗೌಡರದ್ದು ಕೊನೆ ಅಂತಿಮ ಆಯ್ತು ಆಗಲೇ, ಅದಾದಮೇಲೆ ಬರಲಿಲ್ಲ. ಎಷ್ಟು ಕೊಟ್ಟವ್ರೆ JDS ಇದ್ದಾಗ ಅಂತ ಪ್ರಶ್ನೆ ಮಾಡಿದ್ರು ಜನತಾದಳ ಇದ್ದಾಗ. ನಾನು ಈ ರಾಜ್ಯದಲ್ಲಿ 2 ಬಾರಿ ಇನ್ನೊಂದು ಪಕ್ಷಗಳ ಅಂಗನಲ್ಲಿ ಮಂತ್ರಿ ಮುಖ್ಯಮಂತ್ರಿ ಆದನು. ರೈತರ ಸಾಲ ಮನ್ನಾ ಮಾಡಿ ತೆಗಿಲಿ, ಮುಖ್ಯಮಂತ್ರಿಗಳು ಜನಗಳ ಮುಂದಿಡಲಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ 2ನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿ ಯಾವ ಶಾಸಕರಿಗೆ, ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ದೀನಿ ತೆಗೆದು ಜನಗಳ ಮುಂದೆ ಇಡಕ್ಕೆ ಹೇಳಿ. ಹೇಳ್ತಾರೆ, ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥ ಕಾಂಗ್ರೆಸ್ ಮುಖಂಡರು, ಮಾಜಿ ಮಂತ್ರಿಗಳೊಬ್ಬರು, ನಿನ್ನ ಕಾಲದಲ್ಲಿ ಏನು 500 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ, ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ ಕಾಂಗ್ರೆಸ್ನ ಒಬ್ಬರು ಹಿರಿಯ ನಾಯಕರು. ಇದು ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಇವರಿಂದ ಕಲ್ತ್ಕೋಬೇಕಾಗಿತ್ತು. ಇನ್ನು ಬರ್ತಾ ಇರ್ತೀನಿ, ಅದೆಲ್ಲ ನೋಡಿ. ನನಗೆ
RSS ಬಾನು ಮುಷ್ಟಾಕ್ದು ಇವೆಲ್ಲ ನಾನು ಪ್ರಾಮಿನೆನ್ಸ್ ಕೊಡಲ್ಲ. ನನಗೆ ಬೇಕಾಗಿರೋದು ಸರ್ಕಾರ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಈ ಮಳೆಯ ಅನಾಹುತಗಳಿಂದ ಏನೇನು ಜನಗಳ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಮೊದಲು ಅದರ ಬಗ್ಗೆ ಗಮನ ಹರಿಸಿ ಇವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಇಲ್ಲ, ಅದು ಆಕ್ಚುಲಿ ಇಲ್ಲ ಅದು ಏನಾಗಿದೆ, ಇದು ಹೆಲಿಕಾಪ್ಟರ್ ತರಿಸ್ಬೇಕು. ಅದಕ್ಕೆ ಮೊನ್ನೆ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದು ಹೊಸದಾಗಿ ಯೋಜನೆ ತರೋದಕ್ಕೋಸ್ಕರವಾಗಿ ಇವತ್ತು ಆ ಒಂದು ಕಂಪ್ನಿನ ಸೆಟಪ್ ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ಎಲ್ಲ ಕಡೆ ಅದು ಟೂರಿಸಮ್ಗೆ ಎನ್ಕರೇಜ್ ಕೊಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಏನಿದೆ. ಇವತ್ತು ಹೊಸದಾಗಿ ಅದಕ್ಕೆ ಪ್ರೋಗ್ರಾಮ್ಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಅಯ್ಯೋ, ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ.